ನಮಸ್ಕಾರ. ಈಗ ಸ್ಪ್ರಿಂಗ್ ರೋಲ್ ಮಾಡುವುದನ್ನು ವೆಜಿಟೇಬಲ್ ಸ್ಪ್ರಿಂಗ್ ರೋಲ್ ಮಾಡುವುದನ್ನು ತೋರಿಸ್ತಾ ಇದ್ದೀನಿ. ಬೇಕಾಗುವ ಸಾಮಗ್ರಿಗಳು ಇಲ್ಲಿ ಎಲೆಕೋಸನ್ನ ಕ್ಯಾಬೇಜ್ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟು ಕೂಡ ಉದ್ದಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡು, ಕ್ಯಾಪ್ಸಿಕಮ್ ಅದನ್ನು ಕೂಡ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಟಾಣಿ ಕೂಡ ಇಟ್ಟಿದ್ದೀನಿ. ಆಯಿಲು ಮೈದಾ ಹಿಟ್ಟಿಗೆ ಕಲಸೋದಕ್ಕೆ ಹಾಗೂ ಕ್ಯಾಬೇಜ್ ಈ ಕರಿಯನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ. 1 ಸ್ಪೂನ್ ಜೀರಿಗೆ ತೊಗೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಪೆಪ್ಪರು, ಸಾಲ್ಟು, ನೀರು ಈ ಮೈದಾಗೆ ಕಲಸೋದಕ್ಕೆ ನೀರನ್ನ ಇಟ್ಕೊಂಡಿದ್ದೀನಿ. ಮತ್ತು ಏನಿ ಗರಂ ಮಸಾಲ ಒಂದು ಅರ್ಧ ಕಾಲು ಸ್ಪೂನು ನಿಮಗೆ ಬೇಕಾದ ಹಾಗೆ ಹಾಕ್ಕೊಳ್ಳಿ. ಈಗ ಮೈದಾ ಹಿಟ್ಟಿನ ಡೋ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ 2 ಸ್ಪೂನು ಸ್ವಲ್ಪ ಎಣ್ಣೆನ ಕಾಯಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿಯಾಗಿರೋ ಎಣ್ಣೆನ ಕಾಯಿಸಿ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನೀರು ಹಾಕ್ಕೊಂಡು, ನೀವು ಚಪಾತಿ ಕಲಿಸ್ತೀರಲ್ಲ ಅದಕ್ಕಿಂತ ಗಟ್ಟಿಗಿರಬೇಕು. ಅಂದರೆ ಪೂರಿ ನೀವು ಗಟ್ಟಿ ಕಲಿಸ್ಕೊತಾ ಇರ್ತೀರಲ್ಲ ಆ ಥರ ಕನ್ಸಿಸ್ಟೆನ್ಸಿನಲ್ಲಿ ನೀವು ಕಲಿಸ್ಬೇಕಾಗತ್ತೆ. ಡೋನ ಮಾಡಿ ನೀವು ರೆಡಿ ಇಟ್ಕೊಳ್ಳಿ. ಈಗ ಡೋನ ಕಲಸಿ ರೆಡಿ ಇಟ್ಟಿದ್ದೀನಿ. ಪೂರಿ ಥರ ಅಷ್ಟು ಗಟ್ಟಿಗೆ ಇದೆ ನೋಡಿ, ಅಷ್ಟು ಗಟ್ಟಿಗೆ ಕಲಸಿಟ್ಟಿದ್ದೀನಿ. ಒಂದು 1/4 ಗಂಟೆ ಅದನ್ನು ಮುಚ್ಚಿಟ್ಬಿಡೋಣ. ಈಗ ಒಂದು ವೆಸಲ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಅದು ವೆಸಲ್ ಕಾದ ನಂತರ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ತುಂಬ ಏನು ಜಾಸ್ತಿ ಬೇಡ, ಯಾಕೆಂದರೆ ಇದನ್ನು ವೆಜಿಟೇಬಲ್ ಸ್ಪ್ರಿಂಗ್ ರೋಲ್ನ ಫ್ರೈ ಮಾಡೋದ್ರಿಂದ. ಇದಕ್ಕೆ 1 ಸ್ಪೂನು ಜೀರಿಗೆ ಹಾಕಿದ್ದೀನಿ. ಈಗ ಕಟ್ ಮಾಡ್ಕೊಂಡಿರೋ ಅಂತಹ ವೆಜಿಟೇಬಲ್ಸ್ನ ಎಲ್ಲ ಫ್ರೈ ಮಾಡಿಬಿಡಿ. ಇದು ಆಫ್ ಕುಕ್ ಆಗಬೇಕು, ತುಂಬ ಕುಕ್ ಆಗೋದೇನು ಬೇಡ. ಇದು ಆಫ್ ಕುಕ್ ಆಗಬೇಕು, ಯಾಕೆಂದರೆ ನಾವು ಮತ್ತೆ ಅದನ್ನು ಫ್ರೈ ಮಾಡೋದ್ರಿಂದ ಇದು ಆಫ್ ಕುಕ್ ಆದರೆ ಸಾಕಾಗುತ್ತೆ. ಸೊ ಈ ಥರ ನಿಮಗೆ ಫ್ರೈ ಮಾಡಿದ್ಮೇಲೆ ತಿಳಿಸ್ದಂಗೆ ಗರಂ ಮಸಾಲ, ಪೆಪ್ಪರು, ಸಾಲ್ಟು ಎಲ್ಲ ಹಾಕ್ಕೊಳ್ಳಿ. ಖಾರ ಬೇಕು ಅಂದವರು ಸ್ವಲ್ಪ ಮೆಣಸಿನ್ಕಾಯಿನೂ ಕೂಡ ಹಾಕ್ಬೋದು. ಮಧ್ಯ ಸಿಗುತ್ತೆ ಅಂತ ಹೇಳಿ ಯೂಶ್ವಲಿ ಪೆಪ್ಪರು, ಸಾಲ್ಟ್ ಹಾಕ್ತೀವಿ. ಮತ್ತು ಸಾಸ್ ಜೊತೆ ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ತುಂಬ ಸ್ಪೈಸಿ ಆಗಿರೋದು ಬೇಡ. ಇದು ಆಫ್ ಕುಕ್ ಆಗೋವರೆಗೂ. ಈಗ ಆಫ್ ಕುಕ್ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹೇಳ್ದಂಗೆ ಗರಂ ಮಸಾಲ ಹಾಗೂ ಸ್ವಲ್ಪ ಪೆಪ್ಪರ್ ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡಿ. ತುಂಬ ಬೇಯಿಸ್ಕೋಬೇಡಿ. ತುಂಬ ಬೇಯಿಸಿದ್ರೆ ಮತ್ತೆ ಫ್ರೈ ಮಾಡ್ತೀವಲ್ಲ ವೆಜಿಟೇಬಲ್ಸ್ ತುಂಬ ಬೇಯಿಸ್ದಂಗೆ ಆಗುತ್ತೆ. ಅರ್ಧ ಕುಕ್ ಆಗಿರಬೇಕು ಅಷ್ಟೇ. ಈಗ ಚೆನ್ನಾಗಾಗಿದೆ ನೋಡಿ. ಈ ಥರ ಹೀಗೆ ಉಂಡೆಗಳು ಮಾಡ್ಕೊಂಡಿದ್ದೀನಿ. ಪೂರಿ ಸೈಜ್ ಉಂಡೆಗಳು ಮಾಡ್ಕೊಳ್ಳಿ. ಮತ್ತು ಈ ಥರ ಹೊಸ್ಕೊಂಡಿದ್ದೀನಿ. ಪೂರಿ ರೌಂಡಿಗೆ ಹೊಸ್ತಿದ್ದೀರಲ್ಲ, ಸ್ವಲ್ಪ ಉದ್ದುದ್ದವಾಗಿ ಈ ಥರ ಹೊಸ್ಕೊಂಡಿದ್ದೀನಿ. ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ. ಹೀಗೆ ಕೈಯಲ್ಲಿ ಇಟ್ಕೊಂಡು ಈಗ ನಾನು ತೋರಿಸಿದ್ನಲ್ಲ ಇದೇ ಪಲ್ಯನ ಈ ಥರ ಉದ್ದುದ್ದ ಹಾಕ್ಬಿಟ್ಟು, ಮತ್ತು ಇಲ್ಲಿ ಮೈದಾ ಹಿಟ್ಟು ಸ್ವಲ್ಪ ನೀರು ಹಾಕಿ ಈ ಥರ ಮಾಡ್ಕೊಂಡಿದ್ದೀನಿ. ಇದು ಸುತ್ತಲೂ ಅಂಟಿಸೋದಕ್ಕೆ ಬೇಕಾಗತ್ತೆ. ಸೊ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಹಾಗೆ ಸುತ್ತಲೂ ಈ ಥರ ಒಂದು ಸೈಡ್ ಮಾತ್ರ ಹಚ್ಕೊಳ್ಳಿ, ಸುತ್ತಲೂ ಬೇಡ, ಒಂದು ಸೈಡ್ ಮಾತ್ರ ಹಚ್ಕೊಳ್ಳಿ. ಕೊನೆಯಲ್ಲಿ ಅದನ್ನು ಅಂಟಿಸೋದಕ್ಕೆ ಬೇಕಾಗುತ್ತೆ. ಹೀಗೆ ರೋಲ್ ಮಾಡಿ ಈ ಒಂದು ಸೈಡ್ ಅಂಟಿಸಿದೆಯಲ್ಲ ಅದನ್ನು ಈ ಥರ ಅಂಟಿಸ್ಬಿಡಿ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. 1-2 ತೋರಿಸ್ತೀನಿ. ಅದು ಪಲ್ಯ ಆಚೆ ಬರಬಾರ್ದು. ಹಾಗಾಗಿ ಇದನ್ನು ಈ ರೀತಿ ಅಂಟಿಸ್ಬಿಟ್ಟು ನೋಡಿ ಈ ಥರ ಇಟ್ಕೊಳ್ಳಿ. 2 ತೋರಿಸ್ತೀನಿ ನಿಮಗೆ ಮಾಡೋದು ನೋಡಿ. ಪೂರಿಗೆ ರೌಂಡು ಕೊಸಿತೀರ, ವೆಜಿಟೇಬಲ್ ಸ್ಪ್ರಿಂಗ್ ರೋಲ್ಗೆ ಈ ಥರ ಉದ್ದುದ್ದ ಹಚ್ಚಿತೀರ.
ಆಫ್ ಕುಕ್ಡ್ ತೋರಿಸಿದ್ನಲ್ಲ ಅದನ್ನೇ ಈಗ ನಾನು ಫಿಲ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೋಡಿ ಈ ರೀತಿ ಅದು ಬಿಟ್ಕೋಬಾರ್ದು. ಸೊ ಹಾಗಾಗಿ ಅದನ್ನು ಈ ರೀತಿ ಸುತ್ತಲೂ ಬೇಡ, ಇಷ್ಟೇ ಹಚ್ಚಿ ಸಾಕಾಗುತ್ತೆ. ನೋಡಿ ಈಗ ಹಚ್ಚಿದ್ದೀನಿ. ಈಗ ಇದನ್ನು ಹಾಗೆ ರೋಲ್ ಮಾಡ್ಕೊಳ್ಳಿ. ಸುಮ್ಮನೆ ಈಗ ಎಣ್ಣೆ ಕಾದಿದೆ. ಸೊ ಮೆತ್ತಗೆ ಎಣ್ಣೆಯಲ್ಲಿ ಬಿಟ್ಟು ಫ್ರೈ ಮಾಡ್ಕೋಬೇಕು. ಆಚೆಯಿಂದ ತಂದು ಈಗ ವೆಜಿಟೇಬಲ್ ಸ್ಪ್ರಿಂಗ್ ರೋಲ್ ಎಲ್ಲ ಆಚೆಯಿಂದ ಮಾಡ್ತಾರಲ್ಲ, ಅದನ್ನು ತಂದು ಮನೇಲಿ ಫ್ರೈ ಮಾಡ್ಕೋತೀರಾ. ಅದಕ್ಕಿಂತ ಫ್ರೆಶ್ ವೆಜಿಟೇಬಲ್ಸ್ ಹಾಕಿ ಮನೆಯಲ್ಲೇ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಇದನ್ನು ಮಾಡಿ ಸಾಸ್ ಜೊತೆ ಇದನ್ನು ಸರ್ವ್ ಮಾಡಿ. ಭಾಳ ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಯಾವ ಸೈಜ್ ಬೇಕೋ 3 ಪೀಸ್ ಮಾಡಬೇಕಾದ್ರೆ ಸ್ವಲ್ಪ ಉದ್ದ ಮಾಡಿ, 2 ಪೀಸ್ ಮಾಡಬೇಕಾದ್ರೆ ಸ್ವಲ್ಪ ಚಿಕ್ಕದು ಮಾಡಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಮಾಡ್ಕೊಬೋದು. ಈ ಥರ ಫ್ರೈ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ, ಬ್ರೌನಾಗಿ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಕ್ರಿಸ್ಪಾಗಿ ಸ್ವಲ್ಪ ನಿಧಾನವಾಗಿ ಕ್ರಿಸ್ಪಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ಬಂದಿದೆ.